ಇಂಡಿಯಾದಲ್ಲಿ ಮದುವೆ ಟ್ರೆಂಡ್ ಬದಲಾಗ್ತಿದೆಯಾ? ನಮ್ಮ ದೇಶದಲ್ಲಿ ಮದುವೆ ಅಂದ್ರೆ ಒಂದು ಹಬ್ಬ, ಒಂದು ದೊಡ್ಡ ಈವೆಂಟ್. ಆದ್ರೆ ನೀವು ಗಮನಿಸಿದ್ದೀರಾ, 30 ವರ್ಷ ವಯಸ್ಸು ದಾಟಿದ್ರು ಕೂಡ ಹಲವಾರು ಹುಡುಗಿಯರು ಮದುವೆಗೆ ರೆಡಿ ಇಲ್ಲ. ಮದುವೆ ಯಾವಾಗ ಅಂತ ಮಾತಾಡಿದ್ರೆ ಸಾಕು, ಸದ್ಯಕ್ಕೆ ಈಗಲೇ ಬೇಡ ಅಥವಾ ಈ ಮದುವೆ ಬೇಡ ಅನ್ನೋ ನಿರ್ಧಾರ ತಗೊಂತಿದ್ದಾರೆ. ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸರ್ವೆ ಪ್ರಕಾರ 2030 ವೇಳೆಗೆ ಸುಮಾರು 45% ವರ್ಕಿಂಗ್ ವುಮೆನ್ ಸಿಂಗಲ್ ಆಗಿಯೇ ಇರುವ ಸಾಧ್ಯತೆ ಇದೆ. ಅಸಲಿಗೆ ನಮ್ಮ ಸೊಸೈಟಿಯಲ್ಲಿ ಏನಾಗ್ತಿದೆ? ಹುಡುಗಿಯರ ಆಲೋಚನೆ ಯಾಕೆ ಈ ರೀತಿ ಬದಲಾಗ್ತಿದೆ? ಇದು ಕೇವಲ ಮಾಡರ್ನಿಸಮಾ, ಇಲ್ಲ ಅಂದ್ರೆ ಇದರ ಹಿಂದೆ ಗಾಢವಾದ ಕಾರಣಗಳೇನಾದರೂ ಇದೆಯಾ? ಇವತ್ತು ಈ ವಿಡಿಯೋದಲ್ಲಿ ಈ ಬಗ್ಗೆ ಡಿಟೇಲ್ಡ್ ಆಗಿ ಮಾತನಾಡೋಣ. ಒಂದು ಕಾಲದಲ್ಲಿ ಹುಡುಗಿಯರ ಓದು ಕೇವಲ ಮದುವೆಯ ಸಂಬಂಧಗಳಿಗೋಸ್ಕರ ಇತ್ತು. ಆದ್ರೆ ಈಗ ಪರಿಸ್ಥಿತಿಗಳು ತುಂಬಾ ಬದಲಾಗಿವೆ. ಹುಡುಗಿಯರು ದೊಡ್ಡ ದೊಡ್ಡ ಕಂಪನಿಗಳನ್ನು ನಡೆಸ್ತಿದ್ದಾರೆ, ಗೋಲ್ಡ್ ಮೆಡಲ್ಗಳನ್ನ ಗೆಲ್ತಿದ್ದಾರೆ. ಯಾವಾಗ ಒಬ್ಬ ಹುಡುಗಿ ತನ್ನ ಸ್ವಂತ ದುಡ್ಡನ್ನು ಸಂಪಾದನೆ ಮಾಡೋದನ್ನ ಶುರು ಮಾಡಿದ್ಲು, ಆಗಲೇ ಆಕೆಗೆ ಸೆಲೆಕ್ಟ್ ಮಾಡಿಕೊಳ್ಳುವ ಹಕ್ಕು ಅಂದ್ರೆ ಪವರ್ ಆಫ್ ಚಾಯ್ಸ್ ಸಿಕ್ತು. ತನ್ನನ್ನ ತಾನು ನೋಡಿಕೊಳ್ಳುವ ಧೈರ್ಯ ಬಂತು. ಕೇವಲ ಭದ್ರತೆಗೋಸ್ಕರ ಒಬ್ಬರ ಮೇಲೆ ಆಧಾರವಾಗುವ ಅವಶ್ಯಕತೆ ಇಲ್ಲ ಅನ್ನೋದು ಆಕೆಗೆ ಅರ್ಥ ಆಯಿತು. ನಮ್ಮ ಮನೆಗಳಲ್ಲಿ ನಾವು ನಮ್ಮ ತಾಯಂದಿರನ್ನ ನೋಡ್ತಿದ್ವಿ. ಜ್ವರ ಬಂದರೂ ಕೂಡ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ತಂದೆ ಊಟ ಮಾಡಿದ ನಂತರ ತಾಯಿ ಊಟ ಮಾಡಬೇಕಿತ್ತು. ತಮ್ಮ ಎಲ್ಲಾ ಇಷ್ಟಗಳನ್ನ ಬದಿಗಿಟ್ಟು ಜೀವನ ಸಾಗಿಸಬೇಕಿತ್ತು. ಈಗಿನ ಕಾಲದ ಹುಡುಗಿಯರು ಈ ನಿಶಬ್ದ ತ್ಯಾಗವನ್ನ ಹತ್ತಿರದಿಂದ ಗಮನಿಸಿದ್ದಾರೆ. ತಮ್ಮ ತಾಯಿ ಅನುಭವಿಸಿದ ಕಷ್ಟವನ್ನು ನಾನು ಅನುಭವಿಸಬೇಕಾ ಅನ್ನೋ ಪ್ರಶ್ನೆ ಅವರನ್ನ ಆಲೋಚನೆ ಮಾಡುವಂತೆ ಮಾಡ್ತಿದೆ. ಇತ್ತೀಚೆಗೆ ಕೆಲವು ಅತ್ತೆ ಮಾವಂದರಿಗೆ ತಮ್ಮ ಸೊಸೆ ಉದ್ಯೋಗ ಮಾಡಬೇಕು ಅನ್ನೋ ಆಸೆ ಇದೆ. ಯಾಕಂದ್ರೆ 2 ಆದಾಯಗಳಿಂದ ಮನೆ ಚೆನ್ನಾಗಿ ನಡೆಯುತ್ತೆ ಅಂತ. ಆದ್ರೆ ಆಫೀಸ್ನಿಂದ ಬಂದ ನಂತರ ಅಡುಗೆ ಮನೆಗೆ ಹೋಗೋದು ಮಾತ್ರ ಸೊಸೆಯೇ ಆಗಿರ್ಬೇಕು. ತಮ್ಮ ಮಗ ಆಫೀಸ್ನಿಂದ ಬಂದ ನಂತರ ಸೋಫಾ ಮೇಲೆ ರಿಲ್ಯಾಕ್ಸ್ ಆಗಿರ್ತಾನೆ, ಆದ್ರೆ ಸೊಸೆ ಮಾತ್ರ ಮನೆ ಕೆಲಸ ಶುರು ಮಾಡ್ಕೋಬೇಕು. ಈ ಅಸಮಾನತೆಯಿಂದ ಮದುವೆ ಮೇಲೆ ಅವರಿಗೆ ವಿರಕ್ತಿಯನ್ನು ಹೆಚ್ಚಿಸಿದೆ. ಹುಡುಗಿಯರು ತಮ್ಮ ಚಿಕ್ಕಂದಿನಿಂದಲೇ ಮನೆ ಜವಾಬ್ದಾರಿಗಳನ್ನು ನೋಡ್ತಾ ಬೇಗ ಮೆಚೂರ್ಡ್ ಆಗಿರ್ತಾರೆ. ಆದ್ರೆ ಕೆಲವು ಹುಡುಗರು 30 ವರ್ಷ ಆದರೂ ಕೂಡ ಚಿಕ್ಕ ಮಕ್ಕಳ ತರ ಬಿಹೇವ್ ಮಾಡೋದು ಅಥವಾ ಪ್ರತಿಯೊಂದಕ್ಕೂ ತಮ್ಮ ತಾಯಿಯ ಮೇಲೆ ಡಿಪೆಂಡ್ ಆಗಿರೋದನ್ನ ನೋಡಬಹುದು. ಮದುವೆಯಾದ ನಂತರ ಗಂಡಂದಿರು ತಮ್ಮ ಹೆಂಡತಿಯರನ್ನು ಜೀವನದ ಸಂಗಾತಿಯಾಗಿ ಮಾತ್ರ ಅಲ್ಲದೆ 2ನೇ ತಾಯಿಯಂತೆ ನೋಡಿಕೊಳ್ಳಬೇಕು ಅನ್ನೋ ನಿರೀಕ್ಷೆಯಲ್ಲಿ ಮಹಿಳೆಯರು ಇರ್ತಾರೆ. ಆದರೆ ಹೊರಗಡೆ ಪ್ರಪಂಚದಲ್ಲಿ ಹುಲಿಯಂತೆ ಬೆಳೆದಿರುವ ಹುಡುಗಿ ಮನೆಯೊಳಗೆ ಬಂದ ನಂತರ ಪ್ರತಿಯೊಂದು ವಿಷಯಕ್ಕೂ ಅತ್ತೆಯ ಬಳಿ ಪರ್ಮಿಷನ್ ಕೇಳಬೇಕಾದ ಪರಿಸ್ಥಿತಿ ಎದುರಿಸ್ತಾಳೆ. ಡ್ರೆಸ್ಸಿಂಗ್ನಿಂದ ಹಿಡಿದು ಯೂಸ್ ಮಾಡುವ ಮೊಬೈಲ್ವರೆಗೂ ಯಾರೋ ಒಬ್ರು ಜಡ್ಜ್ ಮಾಡ್ತಾನೆ ಇರ್ತಾರೆ. ಈ ರೀತಿ ಫ್ರೀಡಮ್ ಕಳೆದುಕೊಳ್ಳುವುದು ಈಗಿನ ಹುಡುಗಿಯರಿಗೆ ದೊಡ್ಡ ಸಮಸ್ಯೆಯಾಗಿದೆ. ಅಕಸ್ಮಾತ್ ಇದೇ ಟ್ರೆಂಡ್ ಮುಂದುವರೆದರೆ ಫ್ಯೂಚರ್ನಲ್ಲಿ ಅವಿಭಕ್ತ ಕುಟುಂಬಗಳು ನಿಧಾನವಾಗಿ ಮಾಯವಾಗುವ ಸಾಧ್ಯತೆ ಇದೆ. ಪ್ರತಿಯೊಬ್ಬರೂ ಸಿಂಗಲ್ ಆಗಿ ಇರುವುದರಿಂದ ಸೋಷಿಯಲ್ ಸಪೋರ್ಟ್ ಕೂಡ ಕಡಿಮೆಯಾಗಬಹುದು. ಜಪಾನ್ ಮತ್ತು ಸೌತ್ ಕೊರಿಯಾ ದೇಶಗಳಲ್ಲಿ ಈಗಾಗಲೇ ಇದೇ ಸಮಸ್ಯೆ ಕಾಣ್ತಿದೆ. ಅಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಿದೆ, ವೃದ್ಧರ ಸಂಖ್ಯೆ ಹೆಚ್ಚಾಗ್ತಿದೆ. ಇಂಡಿಯಾದಲ್ಲೂ ಇದೇ ರೀತಿ ಮದುವೆಗಳು ಮತ್ತು ಜನನ ಪ್ರಮಾಣ ಕಡಿಮೆಯಾಗುತ್ತಾ ಹೋದರೆ ಭವಿಷ್ಯದಲ್ಲಿ ಎಕಾನಮಿ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಒಂಟಿಯಾಗಿರುವುದರಿಂದ ಬರುವ ಮಾನಸಿಕ ಸಮಸ್ಯೆಗಳು ಒಂದು ಕಡೆಯಾದರೆ, ಬಲವಂತವಾಗಿ ಮದುವೆ ಮಾಡಿಕೊಂಡು ಟಾಕ್ಸಿಕ್ ರಿಲೇಶನ್ಶಿಪ್ನಲ್ಲಿ ಬದುಕುತ್ತಿರುವ ಮಹಿಳೆಯರ ಸಮಸ್ಯೆಗಳು ಇನ್ನೊಂದು ಕಡೆ ಇವೆ. ಡಿಪ್ರೆಷನ್ಗೆ ಒಳಗಾಗುತ್ತಿರುವ ಮಹಿಳೆಯರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇದು ಕೂಡ ನಾವು ಗಂಭೀರವಾಗಿ ಗಮನಿಸಬೇಕಾದ ವಿಷಯ. ಹಾಗಾದರೆ ಇದಕ್ಕೆ ಪರಿಹಾರ ಮದುವೆಯಾಗದೇ ಇರೋದಾ? ಖಂಡಿತ ಅಲ್ಲ. ಇಲ್ಲಿ ನಮ್ಮ ಮೈಂಡ್ಸೆಟ್ ಬದಲಾಗಬೇಕು. ಮದುವೆ ಅಂದರೆ ಒಬ್ಬರು ಹೆಚ್ಚು ಇನ್ನೊಬ್ಬರು ಕಡಿಮೆ ಅನ್ನೋದಲ್ಲ. ಮನೆ ಕೆಲಸಗಳಲ್ಲಿ, ಖರ್ಚುಗಳಲ್ಲಿ ಮತ್ತು ಜವಾಬ್ದಾರಿಗಳಲ್ಲಿ ಇಬ್ಬರೂ ಸಮಾನವಾಗಿ ಹಂಚಿಕೊಳ್ಳಬೇಕು. ಅತ್ತೆ ಮಾವಂದಿರು ಸೊಸೆಯನ್ನ ಕೆಲಸದವಳಂತೆ ನೋಡದೆ ಮನೆಗೆ ಬಂದ ಇನ್ನೊಬ್ಬ ಮಗಳಂತೆ ನೋಡಬೇಕು. ಅವಳ ಕೆರಿಯರ್ ಅನ್ನ ಗೌರವಿಸಬೇಕು. ಗಂಡ ತನ್ನ ಹೆಂಡತಿಗೆ ನಿಜವಾದ ಸಪೋರ್ಟ್ ಆಗಿದ್ದು ಜೊತೆಗೆ ನಿಲ್ಲಬೇಕು. ಪ್ರತಿ ಚಿಕ್ಕ ವಿಷಯಕ್ಕೂ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳೋದನ್ನ ಬಿಟ್ಟು ಅವಳ ಕಷ್ಟವನ್ನು ಅರ್ಥ ಮಾಡ್ಕೊಳ್ಬೇಕು. ಮಹಿಳೆಯರು ಮದುವೆಗೆ ನೋ ಹೇಳ್ತಿದ್ದಾರೆ ಅಂತಂದ್ರೆ ಅವರು ಜವಾಬ್ದಾರಿಗಳಿಂದ ಓಡಿ ಹೋಗ್ತಿದ್ದಾರೆ ಅಂತ ಅಲ್ಲ. ಅವರಿಗೆ ಗೌರವವಿಲ್ಲದ, ಸಮಾನತೆ ಇಲ್ಲದ ಸಂಬಂಧಗಳು ಬೇಡ ಅಂತಿದ್ದಾರೆ. ನಾವು ಬದಲಾದರೆ, ನಮ್ಮ ಆಲೋಚನೆ ಬದಲಾದರೆ ಮದುವೆ ಅನ್ನೋದು ಭಾರವಾಗಲ್ಲ, ಅದು ಒಂದು ಅದ್ಭುತವಾದ ಪ್ರಯಾಣವಾಗುತ್ತೆ. ನೀವೇನು ಹೇಳ್ತೀರಾ? ಈ ಬದಲಾವಣೆ ಬರಬೇಕಂದ್ರೆ ಹುಡುಗರು ಏನು ಮಾಡಬೇಕು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಮುಗೀತು ಅಂತ ಅನ್ಕೊಂಡ್ರಾ? ಇನ್ನೂ ಇಲ್ಲ ರೀ. ಈಗ ಈ ಮ್ಯಾರೇಜ್ ವಿಚಾರದಲ್ಲಿ ಹುಡುಗಿಯರ ವರ್ಷನ್ ನೋಡಿದ್ವಿ, ಅದೇ ರೀತಿ ಹುಡುಗರ ವರ್ಷನ್ ಕೂಡ ನೋಡ್ಬೇಕಲ್ವಾ? ಮುಂದಿನ ವಿಡಿಯೋದಲ್ಲಿ ಈ ಮದುವೆ ವಿಚಾರದಲ್ಲಿ ಹುಡುಗರು ಏನು ಅನ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ. ಯಾಕಂದ್ರೆ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ 2 ಕಡೆಯವರ ಮಾತನ್ನು ಕೇಳಬೇಕಲ್ವಾ? This is Deeply with GS. See you in the next one.